ಕೋಟಿ ಬ್ರಹ್ಮಾಂಡದ ನಾಯಕಿಯಾಗಿರ್ತಕ್ಕಂಥ ಈ ಕ್ಷೇತ್ರದ ಒಳಗೆಯಾಗಿರ್ತಕ್ಕಂಥ ಮಾತೆ ಮುಕ್ತಾಂಬಿಕೆ ಜಾತ್ರೆಗೆ ಈ ನಾಡಿನ ಖ್ಯಾತ ಜ್ಯೋತಿಷ್ಯರಾಗಿರ್ತಕ್ಕಂಥ ಗೋಪಾಲ್ ಗುರೂಜಿಯವರು ಈ ನಮ್ಮ ಕ್ಷೇತ್ರ ಬಂದಿದ್ದಾರೆ. ಅವರಿಗೆ ನಾನು ನಮ್ಮ ಕ್ಷೇತ್ರದ ಪರವಾಗಿ ಸಮಿತಿಯ ಪರವಾಗಿ ಈ ಜಾತ್ರೆಯನ್ನು ನಾನು ಸುಸ್ವಾಗತವನ್ನು ಕೋರುತ್ತೇನೆ. ಈ ನಾಡಿನಲ್ಲಿ ಸಾಕಷ್ಟು ಮನೆ ಮನೆಗಳಲ್ಲಿ ಹೆಸರಾಗಿರ್ತಕ್ಕಂಥ ಗೋಪಾಲ ಗುರೂಜಿಯವರ ವಾಣಿಯಿಂದ ಅನೇಕ ಜನರು ಕೂಡ ಶ್ರೇಷ್ಠಾನುಭವ ಆಯುಷ್ಮಾನುಭವ ಯಶಸ್ವಾನುಭವ ಆಗಿದ್ದಾರೆ. ಆ ಕಾರಣದಿಂದ ಅವರನ್ನ ನಮ್ಮ ಕ್ಷೇತ್ರ ಮುಕ್ತಿ ಮಠಕ್ಕೆ ಶ್ರೀ 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 ಧರ್ಮಶ್ರೀ ತಪರೂಪ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಈ 31 ವರ್ಷದ ಜಾತ್ರೆಯಲ್ಲಿ ವಿಜೃಂಭಣೆ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ನಾಡಿನ ಭರತ ಖಂಡದ ಎಲ್ಲ ಮೂಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರಿಗೂ ಕೂಡ ಶರಣ ಶಿವಶರಣರಿಗೂ ಕೂಡ ಸಂತ ಮಹಾಂತರಿಗೂ ಕೂಡ ಅವರಿಗೆಲ್ಲರಿಗೂ ಕೂಡ ನಾನು ಸುಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ನಮ್ಮ ಮಠಕ್ಕೆ ಶ್ರೇಯಸ್ಸಾಗಿ ಅಭಿವೃದ್ಧಿಗಾಗಿ ಹೆಗಲಿಕೊಟ್ಟಿರ್ತಕ್ಕಂಥ ಈ ಬರಿಕಳ್ಳಿ ಗ್ರಾಮದ ಪ್ರಭಯಜ್ಜರವರನ್ನ ಹಾಗೂ ಚೌಡೇಶ್ವರಿ ತಾಯಿಯನ್ನ ಹಾಗೂ ಈ ಕಾರ್ಯಕ್ರಮದಲ್ಲಿ ಪ್ರಮುಖ ಅತಿಥಿಗಳಾಗಿ ಈ ನಾಡಿನ ಖ್ಯಾತ ಯಶಸ್ಸರಾಗಿರ್ತಕ್ಕಂಥ ಗೋಪಾಲ ಗುರೂಜಿಯವರಿಗೆ ಹಾಗೂ ಈ ಕುಟುಂಬದೊಂದಿಗೆ ಈ ನಾಡಿನ ಜನರೊಂದಿಗೆ ಹಾಗೂ ನಮ್ಮ ಮಠದಲ್ಲಿ ಸಾಕಷ್ಟು ಎಲ್ಲ ಕೆಲಸಗಳಲ್ಲಿ ಭಾಗವಹಿಸ್ತಕ್ಕಂಥ ನಮ್ಮ ಬಾಗೇವಾಡಿ ಸಾಹೇಬರಿಗೆ ಕೂಡ ನಾನು ಸುಸ್ವಾಗತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮಾಧ್ಯಮ ಆರಕ್ಷಕ ಮಿತ್ರರು ಪತ್ರಕರ್ತರಿಗೆ ನಾನು ಸುಸ್ವಾಗತವನ್ನು ಕೋರುತ್ತೇನೆ. ಓಂ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾದ್ಯ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಸಪರಿವಾರ ಸಹಿತ ಶ್ರೀ ಮುಕ್ತಾಂಬಿಕಾ ದೇವಿಯೈ ನಮಃ ಶ್ರೀ ಚೌಡೇಶ್ವರಿಯೈ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ತುಂಬ ವಿಶೇಷವಾದಂತಹ ದಿವಸ. ಗಂಡು ಮೆಟ್ಟಿನ ನಾಡಾಗಿರ್ತಕ್ಕಂತಹ ಬೆಳಗಾವಿ ಕ್ಷೇತ್ರ, ಅದರಲ್ಲೂ ಶ್ರೀ ಕ್ಷೇತ್ರ ಮುಕ್ತಿಮಠ ಮಹಾಸ್ವಾಮಿಗಳಾದಂತಹ ತಮ್ಮೋರತ್ನ ಮಹಾಸ್ವಾಮಿ ಶಿವಸಿದ್ಧ ಸೋಮೇಶ್ವರ ಮಹಾಸ್ವಾಮಿಗಳವರ ದರ್ಶನಾರ್ಥವಾಗಿಯೂ ಹಾಗೂ ಇವತ್ತು ನಡೀತಾ ಇರತಕ್ಕಂತಹ ವಿಶೇಷವಾದಂತಹ ಯಾತ್ರಾ ಪ್ರಯುಕ್ತವಾಗಿಯೂ ನಮ್ಮ ಜಿ ಪವರ್ ವಾಹಿನಿ ಭವಿಷ್ಯ ದರ್ಶನ ಕಾರ್ಯಕ್ರಮದ ಗುರೂಜಿ ಗೋಪಾಲಕೃಷ್ಣ ಶರ್ಮಾ ನಾನು ಇವತ್ತು ಈ ಸಹಿತ ದರ್ಶನಾರ್ಥವಾಗಿ ಬಂದಿದ್ದೇನೆ. ಜೊತೆಯಲ್ಲಿ ಸಾಕಷ್ಟು ಜನ ಭಕ್ತಾದಿಗಳೆಲ್ಲರೂ ಇದ್ದಾರೆ, ತುಂಬ ಜನ ಇದ್ದಾರೆ. ಅವರೆಲ್ಲರನ್ನೂ ಒಂದ್ಸರಿ ದರ್ಶನ ಮಾಡಿಕೊಂಡು ಅವರಿಗೆಲ್ಲರಿಗೂ ಒಂದು ಹಿತಬೋಧನೆಯನ್ನು ಹೇಳುವುದರ ಮೂಲಕ ಜೊತೆಯಲ್ಲಿ ನಮ್ಮ ಸನಾತನ ಭಾರತೀಯ ಪರಂಪರೆಯ ಸಕಲ ಜಲ ನೆಲ ಭೂಮಿ ಇತ್ಯಾದಿಗಳೆಲ್ಲದರಲ್ಲೂ ಸಹಿತವಾಗಿ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಹೋಗುವಂತಹ ಮಾರ್ಗದರ್ಶನದೊಂದಿಗೆ ಇವತ್ತಿನ ಕಾರ್ಯಕ್ರಮ ಆರಂಭವಾಗ್ತಾ ಇದೆ. ತುಂಬ ವಿಶೇಷವಾದಂತಹ ಜಾತ್ರಾ ಮಹೋತ್ಸವ ನಾವೆಲ್ಲರೂ ದರ್ಶನ ಮಾಡ್ಕೊಳ್ತಾ ಇದ್ದೀರಿ. ದರ್ಶನ ಮಾತ್ರದಿಂದಲೇ ಭಗವತಿಯ ಅನುಗ್ರಹ ಸಂಪೂರ್ಣವಾಗಿ ಸಿಗುತ್ತೆ. ಆ ಭಗವತಿಯ ಅನುಗ್ರಹ ನಮಗೆಲ್ಲರಿಗೂ ಸಹಿತವಾಗಿ ಸಿಗಲಿ ಅಂತ ತಿಳಿಸ್ತಾ ನಮಗೆಲ್ಲರಿಗೂ ವಿಶೇಷವಾದಂತಹ ಆಶೀರ್ವಾದವನ್ನು ಮಾಡ್ತಾ ಇದ್ದೇನೆ.